ಲೇ, ಮತ್ತೆ ಬಡವ ಅಂತೀಯ? ನಾನು ಬಡವ ಅಲ್ಲ ಅನ್ನೋ. ನನ್ನ ಕಥೆನ ನೀವೆಲ್ಲ ಹಿಂದಿನ ಭಾಗದಲ್ಲಿ ನೋಡಿರ್ತೀರ. ಬನ್ನಿ, ಮುಂದೇನಾಗುತ್ತೋ ನೋಡೋಣ. ಜಾಸ್ತಿ ಮಾತಾಡ್ಬೇಡ ನೀನು. ಜಾಸ್ತಿ ಮಾತಾಡ್ತಿರೋದು ನೀವು. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ತಪ್ಪುಗಳ ದನ ಇದ್ದಂಗಿದೆಯಾ? ಆ ಕೆಲಸನ ಈಜಿಯಾಗಿ ಮಾಡಿ ಬಿಸಾಕ್ಬಿಡ್ತೇವೆ ಬಿಡು. ಒಂದೇ ವಾರದಲ್ಲಿ ಬರೀ ಬಟ್ಟೆ ಬರೆ ತಗೊಳಕ್ಕೆ 45,000 ರೂಪಾಯಿ ಖರ್ಚು ಮಾಡಿದಾಳಲ್ಲ. ಯಾರ್ ಮನೆತನ ತೊಳಿಬೇಕು ಅಂತ ಹೊರಟೆ ಹೇಳಿಯೋಳು. ಈ 4 ತಿಂಗಳು ಚೆನ್ನಾಗಿ ಕಲೀರಿ. ಶೋರ್ ಸರ್. ಹೌದು ಬ್ರದರ್, ಬಟ್ಟೆಲ್ಲ ಚೇಂಜ್ ಆಗೋಯ್ತು. ಹಾಯ್ ಸಿದ್ದು. ಸಂಜು, ಏನ್ ಅದೃಷ್ಟನೋ ನಿಂದು. ಪುರಂದ್ರದಾಸರದು ಒಂದು ಮಾತಿದೆ, ಮಾತಾಪಿತರನ್ನು ಬಳಲಿಸುವ ಆ ಮಗ ಯಾತ್ರೆಯ ಮಾಡಿದರೆ ಏನು ಫಲ ಅಂತ. ನನ್ನ ಜೀವನದಲ್ಲಿ ಬದಲಾವಣೆ ತರಬೇಕು ಅಂತಾನೆ ನೀನು ಬಂದಿದ್ದೀಯ. ಇದು ಯಾರ ಮುಂದೆನೂ ಬೇಡದಿರೋ ಕೈಯಪ್ಪ. ನನ್ನ ಮಗ ಆಗೋದಕ್ಕೆ ನಾಲ್ಕು ನೀನು. ನಾನೇನ್ ಕೆಲಸ ಸಿಕ್ಕಿ ಹೋಗಲ್ಲ ಅಂತೀನ? ಹೌದಾ? ನೀನ್ ಕೆಲಸ ಮಾಡ್ತಿದೀಯಲ್ಲ, ಅದಕ್ಕಿನ್ನೂ ದೊಡ್ಡ ಕಂಪನಿ ಅದು. ಏನೂ ಇಲ್ಲ, ಬಿಲ್ ಕೊಡು ನಡಿ. ಓಕೆ ಬೇಬಿ. ನೀನು ಶ್ರೀಮಂತನೇ ಕಣೋ, ನನ್ನ ಮಗ ನೀನು. ಸಂಜು, ನನಗೆ ನಮ್ಮ ಅಪ್ಪ ಅಮ್ಮ ತುಂಬ ಜನ ಹುಡುಗರನ್ನ ತೋರಿಸಿದ್ದಾರೆ. ನೀವಿಷ್ಟ ಆದಷ್ಟು ನಂಗೆ ಬೇರೆ ಯಾರೂ ಇಷ್ಟ ಆಗಿಲ್ಲ. ಆದರೂ ನಮ್ಮ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಬದಲಾಗಲ್ಲ. ಅವ್ರು ಇಷ್ಟ ಆಗಿಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ನೀವೇನಾದರೂ ನನ್ನ ಇಷ್ಟಪಡ್ತಾ ಇದ್ದೀರಾ? ಇಷ್ಟಪಟ್ರೆ ಏನ್ ಸರ್, ಈಗ ನೀವೇನಾದ್ರೂ ನನಗೆ ಸಿಗ್ತೀರಾ? ಅವ್ರು ನಿಜವಾಗ್ಲೂ ಮಕ್ಕಳೇ. ಇದು ನನ್ನ ಸಂಜು ಅಂದ್ರೆ. ನಾನು ಬಡವ ಅಲ್ಲ ಸರ್.